ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಇಲ್ಲಿ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯವಿರುವ ಶಕ್ತಿ. ಇಲ್ಲಿ ಪವನ ಶಕ್ತಿ, ಪ್ರಚನ ಶಕ್ತಿ, ಸೌರಶಕ್ತಿ, ಚಲನ ಶಕ್ತಿ. ಈ 4 ಆಪ್ಷನ್ಸ್ಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ನಮಗೆ ಇಲ್ಲಿ ಅತಿ ಅವಶ್ಯಕವಾಗಿರುವಂತಹ ಒಂದು ಶಕ್ತಿ ಯಾವುದು ಅಂದರೆ ಸೂರ್ಯನ ಶಕ್ತಿ, ಅದು ಸೌರಶಕ್ತಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನೀರಿನ ಕುದಿಯುವ ಬಿಂದು ಎಷ್ಟು ಡಿಗ್ರಿ ಅಂದರೆ ಇಲ್ಲಿ 10 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 320 ಡಿಗ್ರಿ ಸೆಲ್ಸಿಯಸ್, ಇಲ್ಲಿ 0 ಡಿಗ್ರಿ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 100 ಡಿಗ್ರಿ ಅಂತ ಹೇಳ್ತೀವಿ, 100 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಯಾವುದು? ಇಲ್ಲಿ ದ್ರವ್ಯ ರಾಶಿ, ಸಾಂದ್ರತೆ, ಒತ್ತಡ, ಗಾತ್ರ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಅದಕ್ಕೆ ಸಾಂದ್ರತೆ ಅಂತ ಹೇಳ್ತೀವಿ. ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಪರಮಾಣುಗಳ ಸಮೂಹವಿರುತ್ತದೆ. ಸಂಯುಕ್ತಗಳು, ಮಿಶ್ರಣಗಳು, ಘನ ಧಾತುಗಳಂತಿದೆ. ಇಲ್ಲಿ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಪರಮಾಣುಗಳು ಅಂದರೆ ಇಲ್ಲಿ ಧಾತುಗಳ ಪರಮಾಣುಗಳು ಇರ್ತಾವೆ. ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತದೆ. ಕೆಲವು ಗ್ರಹಗಳ ಲಕ್ಷಣಗಳನ್ನು ಈ ಕೆಳಗೆ ಕೊಟ್ಟಿದೆ, ಅವುಗಳಲ್ಲಿ ಯಾವುದು ತಪ್ಪು? ಕೆಂಪು ಗ್ರಹ ನೆಪ್ಚೂನ್, ಪ್ರಕಾಶಮಾನವಾದ ಗ್ರಹ ಶುಕ್ರ, ಅತ್ಯಂತ ದೊಡ್ಡ ಗ್ರಹ ಗುರು, ನೀಲಿ ಹಸಿರು ಬಣ್ಣದ ಗ್ರಹ ಯುರೇನಸ್ ಅಂತಿದೆ. ಇಲ್ಲಿ ಕೆಂಪು ಗ್ರಹ ನೆಪ್ಚೂನ್ ಅಂತಿದೆಯಲ್ಲ, ಇದು ತಪ್ಪಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಇಲ್ಲಿ ಇದೇ ಆನ್ಸರ್ ಆಗುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಬಂದಾಗ ಉಂಟಾಗುವುದು ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಕಲೆಗಳು ಅಂತಿದೆ. ಇಲ್ಲಿ ಆನ್ಸರ್ ಸೂರ್ಯಗ್ರಹಣ ಅಂತ ಹೇಳ್ಬೋದು. ಕೆಳಗಿನವರಲ್ಲಿ ಯಾರು ಪರಿಸರ ವಿಜ್ಞಾನ ಲೇಖಕರಾಗಿದ್ದಾರೆ? ಸಾಲುಮರದ ತಿಮ್ಮಕ್ಕ, ನಾಗೇಶ್ ಹೆಗಡೆ, ಸುಂದರ್ಲಾಲ್ ಬಹುಗುಣ್, ಪಾಂಡುರಂಗ್ ಹೆಗಡೆ ಅಂತಿದೆ. ಇಲ್ಲಿ ನಾಗೇಶ್ ಹೆಗಡೆಯವರು. ಕಂಪ್ಯೂಟರನ್ನು ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವ ಸಾಧನ ಮೊಬೈಲ್, ಮೋಡೆಮ್, ವಿಡಿಯೋ ಗ್ರಾಫಿಕ್ಸ್ ಅಂತಿದೆ. ಇಲ್ಲಿ ಮೋಡೆಮ್ ಆಗಿದೆ. ಭೂಮಿಯು ಯಾವ ಆಕಾರದಲ್ಲಿದೆ? ವೃತ್ತ, ಜಿಯೋಡ್, ತ್ರಿಕೋನ, ನೇರ ಅಂತಿದೆ. ಇಲ್ಲಿ ಜಿಯೋಡ್ ಅಥವಾ ಭೂಮ್ಯಾಕಾರ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸೌರವ್ಯೂಹದಲ್ಲಿ ಅತಿ ಪ್ರಕಾಶಮಾನವಾದ ಗ್ರಹ ಮಂಗಳ, ಶನಿ, ಶುಕ್ರ, ಬುಧ ಅಂತಿದೆ. ಇಲ್ಲಿ ಶುಕ್ರ ಗ್ರಹ ಪ್ರಕಾಶಮಾನವಾದಂತಹ ಗ್ರಹ ಆಗಿದೆ. ಇದು ಏಕದಳ ಧಾನ್ಯಕ್ಕೆ ಉದಾಹರಣೆ ಶೇಂಗಾ, ತೊಗರಿ, ಸಿರಿಧಾನ್ಯ, ಉದ್ದು ಅಂತಿದೆ. ಇಲ್ಲಿ ಸಿರಿಧಾನ್ಯ ಏಕದಳ ಧಾನ್ಯಕ್ಕೆ ಉದಾಹರಣೆ ಆಗಿದೆ. ಈ ಲೋಟ ಓರೆಯಾಗಿರುವ ಚಿತ್ರ. ಈ ಚಿತ್ರದಲ್ಲಿ ಹೊರಬರುತ್ತಿರುವ ಗುಳ್ಳೆಗಳಲ್ಲಿರುವುದು ನೀರಾವಿ, ನೀರು, ಅನಿಲ ಯಾವುದು ಅಲ್ಲ ಅಂತಿದೆ. ಇಲ್ಲಿ ಆನ್ಸರ್ ಅನಿಲ ಆಗುತ್ತದೆ. ಯಾವುದು ಬದಲಿ ಇಂಧನ ಮೂಲಗಳಿಗೆ ಹೊರತಾಗಿದೆ? ಉಷ್ಣ ವಿದ್ಯುತ್ ಶಕ್ತಿ, ಜಲ ವಿದ್ಯುತ್ ಶಕ್ತಿ, ಪವನ ಶಕ್ತಿ, ಸೌರಶಕ್ತಿ ಅಂತಿದೆ. ಇಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಇದೆಯಲ್ಲ, ಇದು ಬದಲಿ ಇಂಧನ ಮೂಲಗಳಿಗೆ ಇಲ್ಲಿ ಹೊರತಾಗಿರುತ್ತದೆ. ನೀರಿನಲ್ಲಿ ಗಾಳಿ ಇರದಿದ್ದರೂ ಮೀನು ನೀರಿನಲ್ಲಿ ಬದುಕುತ್ತದೆ, ಏಕೆ? ಇಲ್ಲಿ ಆಪ್ಷನ್ಸ್ಗಳು: ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕರಗಿದ ಸ್ಥಿತಿಯಲ್ಲಿರುತ್ತದೆ. ಆಕ್ಸಿಜನ್ ಹೊಂದಿರುವ ಚಿಕ್ಕ ಜೀವಿಗಳನ್ನು ಮೀನು ತಿನ್ನುತ್ತದೆ. ನೀರಿನಲ್ಲಿ ಆಕ್ಸಿಜನ್ ಕರಗಿದ ಸ್ಥಿತಿಯಲ್ಲಿರುತ್ತದೆ. ಮೀನಿನ ಉಸಿರಾಟಕ್ಕೆ ಆಕ್ಸಿಜನ್ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೀರಿನಲ್ಲಿ ಆಕ್ಸಿಜನ್ ಕರಗಿದ ಸ್ಥಿತಿಯಲ್ಲಿ ಇರುತ್ತದೆ. ನೀರಿನ ಪುನರ್ಬಳಕೆಯ ಕ್ರಮ: ಮಳೆ ಕೊಯ್ಲು, ಅಂತರ್ಜಲದ ಬಳಕೆ, ಜಲಾಶಯಗಳ ನಿರ್ಮಾಣ, ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಮಳೆ ಕೊಯ್ಲು. ಶಕ್ತಿಯುತವಾಗಿ ಮತ್ತು ಆರೋಗ್ಯದಿಂದಿರಲು ನಮ್ಮ ಮೂಳೆಗಳಿಗೆ ಬೇಕಿರುವುದು ವಿಟಮಿನ್ ಸಿ, ವಿಟಮಿನ್ ಡಿ ಮತ್ತು ಕಬ್ಬಿಣ, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂತಿದೆ. ಇಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ. ಪ್ರೀತಮ್ಗೆ ಗಾಯವಾಗಿ 1 ವಾರ ಕಳೆಯಿತು, ಅವನ ಗಾಯವಿನ್ನೂ ಗುಣವಾಗಿಲ್ಲ. ಇದಕ್ಕೇನು ಕಾರಣ? ಜೀವಸತ್ವದ ಕೊರತೆ, ಪ್ರೋಟೀನ್ ಕೊರತೆ, ಔಷಧಿಯ ಕೊರತೆ, ವಿಶ್ರಾಂತಿಯ ಕೊರತೆ ಅಂತಿದೆ. ಇಲ್ಲಿ ಪ್ರೋಟೀನ್ ಕೊರತೆ. ಇವುಗಳಲ್ಲಿ ಯಾವುದು ನಮಗೆ ಜೀವಿಸಲು ಅತ್ಯವಶ್ಯಕವಲ್ಲ? ನೀರು ಸರಬರಾಜು, ತ್ಯಾಜ್ಯ ವಿಲೇವಾರಿ, ಜಂಕ್ ಫುಡ್ ಸೆಂಟರ್, ವಿದ್ಯುತ್ ಅಂತಿದೆ. ಇಲ್ಲಿ ಆನ್ಸರ್ ಜಂಕ್ ಫುಡ್ ಸೆಂಟರ್. ನಮಗೆ ಜೀವಿಸಲು ಇದು ಅತ್ಯವಶ್ಯಕ ಅಲ್ಲ. ಅನಿಲ ಧಾತುವನ್ನು ಗುರುತಿಸಿ: ಸಲ್ಫರ್, ಕಬ್ಬಿಣ, ನೈಟ್ರೋಜನ್, ಕಾರ್ಬನ್ ಅಂತಿದೆ. ನೈಟ್ರೋಜನ್ ಇದೆಯಲ್ಲ, ಇದೊಂದು ಅನಿಲ ಧಾತು ಆಗಿದೆ. ಇತ್ತೀಚಿನವರೆಗೆ ಗೊತ್ತಿರುವ ಧಾತುಗಳ ಸಂಖ್ಯೆ ಇಲ್ಲಿ 100, 118, 115, 90 ಅಂತಿದೆ. ಇಲ್ಲಿ 115 ಆಗಿದೆ.